ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ನಾಗಪ್ಪ ಹೂವಿನಬಾವಿ, ಸ್ನಾತಕೋತ್ತರ ಕೇಂದ್ರ ಯಲಬುರ್ಗಾ. ಇವತ್ತು ನಿಮಗೆ ಬಿಕಾಮ್ 6ನೇ ಸೆಮಿಸ್ಟರ್ NEP ಪಠ್ಯಕ್ಕಿರುವಂತಹ ಅಡ್ವಾನ್ಸ್ಡ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಪ್ರಶ್ನೆ ಪತ್ರಿಕೆಯನ್ನು ಹಂಚಿಕೊಳ್ತಾ ಇದ್ದೀನಿ. ಯಾಕೆಂದರೆ ಈ ಬಳ್ಳಾರಿ ಮತ್ತು ಕೊಪ್ಪಳ ವಿಶ್ವವಿದ್ಯಾಲಯದ ಪಠ್ಯಕ್ರಮ ಸಿಲೆಬಸ್ ಒಂದೇ ಆಗಿರೋ ಕಾರಣಕ್ಕೆ ಬಳ್ಳಾರಿ ವಿಶ್ವವಿದ್ಯಾಲಯದ ಪರೀಕ್ಷೆಗಳು ಇನ್ನೂ ತಡವಾಗಿ, ಅಂದರೆ 15ನೇ ತಾರೀಕಿಂದ ಪ್ರಾರಂಭ ಆಗುತ್ತೆ. ಆದರೆ ಅದೇ ಪಠ್ಯಕ್ರಮ ಮತ್ತು ಸಿಲೆಬಸ್ಸನ್ನು ಹೊಂದಿರುವಂತಹ ಕೊಪ್ಪಳ ವಿಶ್ವವಿದ್ಯಾಲಯ ಈಗಾಗಲೇ ಪರೀಕ್ಷೆಯನ್ನು 4ನೇ ತಾರೀಕಿನಿಂದ ಪ್ರಾರಂಭ ಮಾಡಿದೆ. ಹಾಗಾಗಿ ಈ ಪ್ರಶ್ನೆ ಪತ್ರಿಕೆಗಳು ತುಂಬ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ದೃಷ್ಟಿಯಿಂದ ಈ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಮತ್ತು ಯಾಕಂದರೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ನಿಮಗೆ ಬೇಕಾಗುತ್ತೆ. ಈ ಮಾಡೆಲ್ ಪ್ರಶ್ನೆ ಪತ್ರಿಕೆಯನ್ನು ನೀವು ಬಿಡಿಸೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಹೋದ ವರ್ಷ ಕೂಡ ಎಷ್ಟೋ ವಿದ್ಯಾರ್ಥಿಗಳು ಪ್ರಶ್ನೆ ಪತ್ರಿಕೆ ಮಾದರಿಯನ್ನು ಹಾಕಿ ಸರ್ ಅಂತ ವಿನಂತಿಯನ್ನು ಮಾಡಿಕೊಂಡಿದ್ರು. ಬಟ್ ಇವತ್ತೇ ಈ ಪ್ರಶ್ನೆ ಪತ್ರಿಕೆ ನಿಮ್ಗೆ ಜೊತೆ ಹಂಚ್ಕೊಳ್ತೀನಿ. ಇವತ್ತು ಬೆಳಗ್ಗಿನ ಈ ಪರೀಕ್ಷೆ ನಡೆದಿದೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಿಮಗೆ ಒಂದು ಪ್ರಾಕ್ಟೀಸ್ ಅಂದರೆ ಯಾವ ಥರ ಪ್ರಶ್ನೆಗಳನ್ನು ಕೇಳ್ಬೋದು ಅಂತ ಅನ್ನೋ ಮಾದರಿ ನಿಮಗೊಂದು ಮಾಡಲ್. ಹಾಗಾಗಿ ವಿಶ್ವವಿದ್ಯಾಲಯ ಮಾತೃ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳಿಗೆ ಗೊಂದಲ ಇರುತ್ತೆ, ಯಾವ ಥರ ಪ್ರಶ್ನೆಗಳು ಕೇಳ್ಬೋದು, ಹೇಗೆ ವಿಶ್ವವಿದ್ಯಾಲಯ ಪಠ್ಯಕ್ರಮ ಪತ್ರಿಕೆಯನ್ನು ವಿಶ್ವವಿದ್ಯಾಲಯ ಅಳವಡಿಸಿಕೊಳ್ಳ ಇರುತ್ತೆ. ಆದರೆ ಇದೇ ಆ ಕಾರಣಕ್ಕೆ 2026 ಪಠ್ಯಕ್ರಮ ಒಂದೇ ರೀತಿ ಇರೋ ಕಾರಣಕ್ಕೆ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಜೊತೆ ಪ್ರಶ್ನೆ ಪತ್ರಿಕೆ ನೀವು ಮನೆಯಲ್ಲಿ ಒಂದ್ಸರಿ ಸಿಲೆಬಸ್ ಪೂರಕವಾಗಿ ಕೇಳುವಂಥ ಪ್ರಶ್ನೆಗಳು ಕೂಡ ಒಂದ್ಸರಿ ನೋಡಿ. ಹೆಚ್ಚು ಕಮ್ಮಿ ಒಂದೇ ಥರ ಇರುತ್ತೆ. ನೀವು ಬಿಡಿಸಿ ಒಂದ್ಸರಿ ನಾವು ಹೋದ್ಸರಿ ನೋಡಿದಾಗ ಸಾಮಾನ್ಯವಾಗಿ ನೀವು ಬರೆಯುವಂಥ ಪರೀಕ್ಷೆ ಅಂದರೆ ಕೊಪ್ಪಳ ವಿಶ್ವವಿದ್ಯಾಲಯ ಪ್ರಶ್ನೆ ಪತ್ರಿಕೆ ಬಳ್ಳಾರಿ ವಿಶ್ವವಿದ್ಯಾಲಯ ಟ್ಯಾಲಿ ಮಾಡಿದಾಗ ಹೆಚ್ಚಾಗಿ ಶೇಕಡ 60% ಈ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ವಿದ್ಯಾರ್ಥಿಗಳು ಈ ಮಾದರಿ 40% ಪರೀಕ್ಷೆಗೆ ತಯಾರಿ ರಿಪೀಟ್ ಆಗೋ ಸಾಧ್ಯತೆ ಇರುತ್ತೆ. ಅನುಕೂಲ ಆಗುತ್ತೆ ಅವರಿಗೆ. ಸ್ಕೋರ್ ಪಠ್ಯಕ್ರಮ ಒಂದೇ ಇರೋ ಕಾರಣಕ್ಕೆ ಯಾಕಂದ್ರೆ ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡ್ಬೋದು. ಅಲ್ಲಿ ಕೂಡ ವಿದ್ಯಾರ್ಥಿಗಳ ಅನುಕೂಲ ಆಗಿದೆ. ಆ ಕಾರಣಕ್ಕೆ ನೀವು ಈ ಪ್ರಶ್ನೆ ಪತ್ರಿಕೆಯನ್ನು ಒಂದು ಸಾರಿ ನೋಡಿ. ಆದಷ್ಟು ಮ್ಯಾಕ್ಸಿಮಮ್ ಈ ಪ್ರಶ್ನೆಗಳ ಪತ್ರಿಕೆಗಳೇ ರಿಪೀಟ್ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ. ಆ ಕಾರಣಕ್ಕೆ ವಿದ್ಯಾರ್ಥಿಗಳು ಇನ್ನು ಪ್ರಾಕ್ಟೀಸ್ ಮಾಡಿ. ಮತ್ತೆ ಪರೀಕ್ಷೆ ಯಾವೆಲ್ಲ ನಡೀತಾವೆ ಅವೆಲ್ಲವನ್ನು ಪ್ರಶ್ನೆ ಪತ್ರಿಕೆಯನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನಿಮ್ಗೆ ಯಾವುದೇ ಪ್ರಶ್ನೆ ಪತ್ರಿಕೆ ಅವಶ್ಯಕತೆ ಇದ್ದಲ್ಲಿ ನೀವು ನನ್ನ ಚಾನಲ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಪ್ರಶ್ನೆ ಪತ್ರಿಕೆಯನ್ನು ಹಾಕ್ತಿರ್ತೀನಿ. ಮತ್ತು ಇಂಥ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹೆಚ್ಚು ವಿದ್ಯಾರ್ಥಿಗಳಿಗೆ ಮಾಹಿತಿ ಪ್ರಸಾರ ಆಗಲಿ ಅನ್ನೋ ಉದ್ದೇಶಕ್ಕೆ ಈ ಥರದ ಮಾಹಿತಿಯನ್ನು ಹಂಚ್ಕೊಳ್ತಿದ್ದೀನಿ. ಮತ್ತೆ ಇಂಥ ಉಪಯುಕ್ತ ಮಾಹಿತಿಯನ್ನು ಸಿಗೋಣ. ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರ.